ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಜಿತ್ ದಿ ಬೀಚ್ ಚಾನಲ್. ಸೊ ತುಂಬಾ ದಿನ ಆದ್ಮೇಲೆ ಮತ್ತೆ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಗಾಯ್ಸ್, ಎಸ್ಪೆಷಲಿ ಫಾರ್ ಫಿಟ್ನೆಸ್ ಕಂಟೆಂಟ್. ಸೊ ನನ್ನ ಮುಂಚೆಯಿಂದ ಯಾರೆಲ್ಲ ಫಾಲೋ ಮಾಡ್ತಾ ಇದೀರೋ ಅವ್ರಿಗೆ ಗೊತ್ತಿರುತ್ತೆ, ನಾನು ಫಾಸ್ಟ್ ಅಂಡ್ ಪವರ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ರಿವ್ಯೂ ಮಾಡಿದ್ದೆ. ಸೊ ಅದು ಮತ್ತೆ ಕಳ್ಸಿಕೊಟ್ಟಿದ್ದಾರೆ ನನಗೆ ರಿವ್ಯೂ ಮಾಡ್ಬಿಟ್ಟು. ನನ್ನ ಸಜೆಷನ್ ಏನೇ ಇರಲಿ, ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ನನ್ಗೆ ಏನ್ ಅನಿಸ್ತು ಅಂತ ನನ್ನ ಸಬ್ಸ್ಕ್ರೈಬರ್ಸ್ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಸೊ ಇದ್ರದ್ದು ರಿವ್ಯೂ ಇರುತ್ತೆ. ಸೊ ಇದ್ರದ್ದು ಆಲ್ರೆಡಿ ನಾನು ಕಂಪ್ಲೀಟ್ ರಿವ್ಯೂ ಮಾಡಿದ್ದೀನಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಬಟ್ ದಿಸ್ ವಿಲ್ ಬಿ ಅ ಶಾರ್ಟ್ ಅಂಡ್ ಸ್ವೀಟ್ ರಿವ್ಯೂ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್, ತುಂಬಾ ದಿನ ಆದ್ಮೇಲೆ ಮತ್ತೆ ಬಂದಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮರಿಬೇಡಿ. ಲೆಟ್ ಸ್ಟಾರ್ಟ್ ಗೈಸ್. ಸೊ ಇವತ್ತು ನಾನು ಫಾಸ್ಟ್ ಅಂಡ್ ಅವರ 100% ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವಿಚ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಯೆಲ್ಲೋ ಪೀಸ್ ಮತ್ತೆ ಬ್ರೌನ್ ರೈಸ್. ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಏನಂದ್ರೆ ಸೊ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂದ್ರೆ ಸೋಯಾ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅಂತ, ಬಟ್ ಸೋಯಾ ಕಾಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅಂತ. ಬಟ್ ದಿಸ್ ಇಸ್ ನಾಟ್ ದಟ್ ಗೈಸ್, ದಿಸ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಯೆಲ್ಲೋ ಪೀಸ್ ಮತ್ತೆ ಬ್ರೌನ್ ರೈಸ್. ಸೊ ಇದು ಬಂದು ಕಂಪ್ಲೀಟ್ಲಿ 100% ಸೋಯಾ ಫ್ರೀ, ಗ್ಲೂಟಿನ್ ಫ್ರೀ, ನೋ ಆಡೆಡ್ ಶುಗರ್ಸ್. ಸೊ ಟೇಸ್ಟ್ ಮಸ್ತಾಗಿ ಒಂದು 5 ಫ್ಲೇವರ್ಸ್ ಅಲ್ಲಿ ಬರುತ್ತೆ. ನಾನು ಫ್ಲೇವರ್ಸ್ ಏನೇನಂತ ಹಂಗೆ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಬಟ್ ನನಗೆ ಕುಕೀಸ್ ಅಂಡ್ ಕ್ರೀಮು ಸೆಕೆಂಡ್ ಟೈಮ್ ಇದೇ ಫ್ಲೇವರ್ ಟ್ರೈ ಮಾಡ್ತಾ ಇದೀನಿ. ಬಟ್ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ ಗೈಸ್. ನಮ್ ಟೇಸ್ಟ್ ಬರ್ಡ್ಸ್ ಅಂತಾರಲ್ಲ, ಅಡ್ಜಸ್ಟ್ ಆಗ್ಬಿಡುತ್ತೆ. ಬಟ್ ಫ್ಲೇವರ್ ಚೆನ್ನಾಗಿದೆ, ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಇದರಲ್ಲಿ ಬಂದು ನಿಮ್ಗೆ 26 grams ಆಫ್ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್. ಸೊ ಯಾರೆಲ್ಲ ವರ್ಕೌಟ್ಸ್ ಮಾಡ್ತೀರಾ, ಜಿಮ್ಗೆ ಹೋಗ್ತೀರಾ, ಸೊ ಎಲ್ಲ ಬಂದು ಮೇನ್ ನಮ್ಮ ಆಫ್ಟರ್ ವರ್ಕೌಟ್ ಏನಿದ್ರು ಪ್ರೋಟೀನ್ ರಿಕ್ವೈರ್ಮೆಂಟ್ ಅನ್ನೋದಿರುತ್ತೆ, ನಮ್ಮ ಮಸಲ್ ರಿಕವರಿಗೆ ಆಗಲಿ ಏನಕ್ಕನಾಗ್ಲಿ. ಸೊ ಅವರೆಲ್ಲ ಯೂಸ್ ಮಾಡ್ಬೋದು. ಸೊ ಯಾರ್ಯಾರು ವೆಜಿಟೇರಿಯನ್ಸ್ ಇಲ್ಲ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಅವ್ರಿಗೆಲ್ಲ ಬಂದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಇದು, ದೇ ಕ್ಯಾನ್ ಗೋ ಫಾರ್ ಇಟ್. ಬಟ್ ಓನ್ಲಿ ಅವರೇ ತಗೋಬೇಕು ಅಂತ ಏನಿಲ್ಲ, ಯಾರನ್ನ ತಗೋಬಹುದು. ಎನಿ ಇಂಡಿವಿಜುವಲ್ ಅವರ ಡೈಲಿ ಪ್ರೋಟೀನ್ ಇಂಟೆಕ್ ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ ದೇ ಕ್ಯಾನ್ ಗೋ ಫಾರ್ ದಿಸ್. ಸೊ ದಿಸ್ ಪ್ರೋಟೀನ್ ಇಸ್ ಸೋರ್ಸ್ ಫ್ರಮ್ USA ಗೈಸ್. ಸೊ ಇದ್ರ ಬಂದ್ಬಿಟ್ಟು ನಿಮಗೆ ಪ್ರೋಬಯೋಟಿಕ್ ಎನ್ಸೈಮ್ಸ್ ಎಲ್ಲ ಆಡ್ ಮಾಡಿರ್ತಾರೆ. ಸೊ ನಿಮ್ಗೆ ಡೈಜೆಷನ್ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಅನ್ನೋ ಸೀನೇ ಇರಲ್ಲ. ಬಿಕಾಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದೀನಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನಿಮ್ಗೆ ಹೇಳ್ತಾ ಇದೀನಿ. ಇದ್ರ ಮೇಲೆ ಏನೇ ಹಾಕಿರ್ಬೋದು, ಲೈಕ್ ಈ ಎನ್ಸೈಮ್ಸ್ ಹಾಕಿದ್ದೀರಿ, ಡೈಜೆಷನ್ ತೊಂದರೆ ಆಗಲ್ಲ, ಅದು ಇದು ಅಂತ. ಬಟ್ ಪರ್ಸನಲ್ ಆಗಿ ನಾವು ಟ್ರೈ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಎಸ್ಪೆಷಲಿ ನಾನು ಒಂದು ಫುಲ್ ಪ್ಯಾಕ್ ಟ್ರೈ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದೀನಲ್ವಾ, ನನಗಂತೂ ಏನು ಇಶ್ಯೂಸ್ ಆಗಿದ್ದಿಲ್ಲ. ಅದು ನನ್ನ 100 days ಚಾಲೆಂಜು ಆಗಿ ಕಾಂಪಿಟೇಷನ್ ರೆಡಿ ಆಗೋವಾಗ ನಾನು ಟ್ರೈ ಮಾಡಿದ್ದೆ ಇದು. ಸೊ ನನಗೇನು ತೊಂದರೆ ಆಗಿದ್ದಿಲ್ಲ. ಸೊ ಅದರಿಂದನೇ ಅವ್ರು ಮತ್ತೆ ಈ ತರ ರಿವ್ಯೂ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ನಾನು ಒಪ್ಕೊಂಡೆ. ಬಿಕಾಸ್ ನನಗೇನು ತೊಂದರೆ ಆಗಿಲ್ಲ ಅಂದ್ರೆ ನಾನು ಇನ್ನೊಬ್ರು ಸಜೆಷನ್ ಮಾಡೋದು ಯಾವಾಗ್ಲೂ ನಾನು. ಸೊ ಅದಕ್ಕೆ ಸಜೆಷನ್ ಮಾಡ್ತಾ ಇದೀನಿ ಮತ್ತೆ. ಅಂಡ್ ಇನ್ನೊಂದೇನಂದ್ರೆ, ದಿಸ್ ಇಸ್ ಇನ್ಫಾರ್ಮ್ಡ್ ಚಾಯ್ಸ್ ಸರ್ಟಿಫೈಡ್ ಗೈಸ್. ಸೊ ಈ ಪ್ರೋಟೀನ್ ಬ್ರ್ಯಾಂಡ್ಸ್ಗೆಲ್ಲ ಬಂದ್ಬಿಟ್ಟು ಪ್ರೋಟೀನ್ ಆಗಲಿ ಎನಿ ಸಪ್ಲಿಮೆಂಟ್ಸ್, ಲೈಕ್ ಸ್ಪೋರ್ಟ್ಸ್ ಗೆ ಫೋಕಸ್ಡ್ ಆಗಲಿ ಇಲ್ಲ ಜಿಮ್, ಎನಿ ಸಪ್ಲಿಮೆಂಟ್ಸ್ ಬಂದು ಇನ್ಫಾರ್ಮ್ಡ್ ಚಾಯ್ಸ್ ಸರ್ಟಿಫಿಕೇಶನ್ ಅನ್ನೋದೊಂದು ಆಗ್ಲೇಬೇಕು. ಸೊ ದಿಸ್ ಇಸ್ ಸರ್ಟಿಫೈಡ್ ಬೈ ಇನ್ಫಾರ್ಮ್ ಚಾಯ್ಸ್. ಏನಂದ್ರೆ ಈ ಬ್ಯಾಂಡ್ ಸಬ್ಸ್ಟೆನ್ಸಸ್ ಇರುತ್ತಲ್ವಾ, ಸೊ ಇದು ಬಾಡಿ ಒಳ್ಳೇದಲ್ಲ ಅನ್ನೋ ತರ ಸಬ್ಸ್ಟೆನ್ಸಸ್ ಎಲ್ಲ ಬಂದು ಇದ್ರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಬ್ಯಾಂಡ್ ಸಬ್ಸ್ಟೆನ್ಸಸ್. ಆಮೇಲೆ ಇದು ಬಂದು ಬರೀ ಪ್ರೋಟೀನ್. ಸೊ ಇದು ಬಂದು ಬರೀ ಪ್ರೋಟೀನ್ ಅನ್ನೋದಿಲ್ಲ. ಸೊ ದಿಸ್ ಹ್ಯಾಸ್ ಪ್ರೋಟೀನ್, 26 grams ಆಫ್ ಪ್ರೋಟೀನ್ ಇದೆ, ಕ್ವಾಲಿಟಿ ಪ್ರೋಟೀನ್ ಗೈಸ್. ಕ್ವಾಲಿಟಿ ಏನಕ್ಕೆ ಮೆನ್ಷನ್ ಮಾಡ್ತಾ ಇದೀನಿ ಅಂದ್ರೆ, ಐ ಫೆಲ್ಟ್ ದಟ್ ವೆನ್ ಐ ಕನ್ಸ್ಯೂಮ್ ದಿಸ್. ಸೊ ಕ್ವಾಲಿಟಿ 26 grams ಆಫ್ ಕ್ವಾಲಿಟಿ ಪ್ರೋಟೀನ್ ಮತ್ತೆ 4.6 grams ಆಫ್ BCAA ಸಿಗುತ್ತೆ. ಸೊ ಸಪರೇಟ್ ಆಗಿ ತಗೊಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಅದಾದ್ಮೇಲೆ 4.8 grams ಆಫ್ ಗ್ಲೂಟಮಿನ್ ಸಿಗುತ್ತೆ ಇದರಲ್ಲಿ. ಸೊ ಇದನ್ನ ಕಂಪ್ಲೀಟ್ ರಿವ್ಯೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ಲಿಂಕ್ ಚೆಕ್ ಮಾಡಿ, ಫುಲ್ ಪಕ್ಕಾ ಇನ್ ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದೀನಿ ಅದರಲ್ಲಿ. ಸೊ ಯು ಕ್ಯಾನ್ ಚೆಕ್ ದಟ್ ಗೈಸ್. ಸೊ ಫಾಸ್ಟ್ ಅಂಡ್ ಅಪ್ ಅವ್ರು ಏನ್ ಕ್ಲೈಮ್ ಮಾಡ್ತಾರೆ ಅಂದ್ರೆ, ಸೊ ಬೇರೆ ಪ್ರೋಟೀನ್ ಬ್ರ್ಯಾಂಡ್ ಎಷ್ಟೊಂದಿದೆ ಮಾರ್ಕೆಟ್ ಅಲ್ಲಿ, ಕೇಳೋದೇ ಬೇಡ ಅಷ್ಟು ಪ್ರೋಟೀನ್ ಬ್ರ್ಯಾಂಡ್ ಇದೆ. ಅದೆಲ್ಲದಕ್ಕಿಂತ ಫಾಸ್ಟ್ ಅಂಡ್ ಅಪ್ ಅವ್ರದ್ದು ಏನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಗೈಸ್, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ನಾವು ವೇ ಪ್ರೋಟೀನ್ ಕುಡಿಯೋರಿಗೆ ಇದು ಫಸ್ಟ್ ಒಂದು 5 to 6 days ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಇದು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಥಿಕ್ಕರ್ ಇರುತ್ತೆ. ಅದು ಹಾಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಇದು ಬಂದು ಗ್ರೀನ್ ಪೀಸ್ ಮತ್ತೆ ಬ್ರೌನ್ ರೈಸ್ ಅಂದ್ರೆ ಸೊ ಸ್ವಲ್ಪ ಪೌಡ್ರಿಸ್ ತರ ಫೀಲ್ ಆಗುತ್ತೆ. ಬಟ್ ಟೇಸ್ಟ್ ಅನ್ನೋದು ಅಡ್ಜಸ್ಟ್ ಆಗ್ಬಿಡ್ತೀವಿ ನಾವು, ಒಂದು 5 days ಬೇಕಾಗುತ್ತೆ. ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೆ ಇವ್ರು ಏನ್ ಕ್ಲೇಮ್ ಮಾಡ್ತಾರೆ ಅಂದ್ರೆ, ಬೇರೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಇವ್ರದ್ದು ಟೇಸ್ಟ್ ಚೆನ್ನಾಗಿದೆ. ಆಮೇಲೆ ಬಂದ್ಬಿಟ್ಟು ಇನ್ಫಾರ್ಮ್ ಚಾಯ್ಸ್ ಸರ್ಟಿಫೈಡ್ ಆಗಿದೆ ಇದು. ಅದಾದ್ಮೇಲೆ ನಿಮ್ಗೆ 3x ಸ್ಮೂತರ್ ಅಂತ ಬರುತ್ತೆ. ಸೊ ವಾಟರ್ ಹಾಕಿದಾಗ ನಿಮ್ಗೆ ಲಂಪ್ಸ್ ಕ್ರಿಯೇಟ್ ಆಗಲ್ಲ, ಒಂಥರ ಚಿಕ್ಕ ಗಡ್ಡೆ ಕ್ರಿಯೇಟ್ ಆಗಲ್ಲ. ಸೊ ಕ್ಲೀನ್ ಆಗಿ ಮಿಕ್ಸಿಬಿಲಿಟಿ ಎಲ್ಲ ಕ್ಲೀನ್ ಆಗಿದೆ. ಅದಾದ್ಮೇಲೆ ನೋಡಿ, ನಾನು ಇವಾಗ ಶೇಕ್ ಮಾಡಿಕೊಂಡಿದ್ದೀನಿ ಇಲ್ಲಿ ಕುಡ್ದೆ. ಸೊ ಮಿಕ್ಸಿಬಿಲಿಟಿ ಎಲ್ಲ ಚೆನ್ನಾಗಿದೆ ಇದು. ಒಂದ್ ಸ್ಕೂಪ್ ಬಂದು ಇದ್ರದ್ದು ಬಂದು 36 grams ಒಂದ್ ಸ್ಕೂಪ್ ಬರುತ್ತೆ. ಅದರಲ್ಲಿ 26 grams ಆಫ್ ಪ್ರೋಟೀನ್, ಬರೀ 7 grams ಆಫ್ ಕಾರ್ಬ್ಸ್ ಗೈಸ್. ಸೊ ಎಲ್ಲರಿಗೂ ಗೊತ್ತಿರಂಗೆ ಗ್ರೀನ್ ಪೀಸು ಮತ್ತೆ ಬ್ರೌನ್ ರೈಸ್ ಅಲ್ಲೆಲ್ಲ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಜಾಸ್ತಿ, ಪ್ರೋಟೀನ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ರಲ್ಲೂ ಇವ್ರು ಎಕ್ಸ್ಟ್ರಾಕ್ಟ್ ಮಾಡಿರೋದು ನೋಡ್ಕೊಂಡ್ರೆ
ಪ್ರೋಟೀನ್ ಜಾಸ್ತಿ ಸಿಗುತ್ತೆ ನಮಗೆ. ಅಂಡ್ ಕಾರ್ಬ್ಸ್ ಬಂದು ಬರೀ 7 grams ಕಾರ್ಬ್ಸ್ ಗೈಸ್, ವೆರಿ ಮಿನಿಮಲ್ ಅದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಕಂಪೇರ್ ಮಾಡಿದ್ರೆ. ಅದು ಬಿಟ್ರೆ ನೆಕ್ಸ್ಟ್ ಬಂದು ಫ್ಲೇವರ್ಸ್, ತುಂಬಾ ಫ್ಲೇವರ್ಸ್ ಇದೆ, 5 ಫ್ಲೇವರ್ಸ್ ಇದೆ ನಿಮಗೆ. ಸೊ ರಿಚ್ ಚಾಕ್ಲೇಟ್ ಅಂತ ಬರುತ್ತೆ, ಇಂಟೆನ್ಸ್ ಚಾಕ್ಲೇಟ್ ಫ್ಲೇವರ್, ಯಾರು ಚಾಕ್ಲೇಟ್ ಇಷ್ಟಪಡ್ತೀರಾ ಹೋಗ್ಬೋದು ಅದಕ್ಕೆ. ಇದು ಬಂದು ಕುಕೀಸ್ ಅಂಡ್ ಕ್ರೀಮು ನಾನು ಯೂಸ್ ಮಾಡ್ತಾ ಇರೋದು, ನನ್ಗೆ ಇಷ್ಟ ಆಗಿದೆ. ನೆಕ್ಸ್ಟ್ ಮ್ಯಾಂಗೋ, ಆಮೇಲೆ ಸ್ಟ್ರಾಬೆರಿ ಇದೆ, ಆಮೇಲೆ ಕೇಸರ್ ಕುಲ್ಫಿ ಇದೆ. ಸೊ ಟ್ರೈ ಮಾಡಿ, ನಾನು ಇದೊಂದೇ ಟ್ರೈ ಮಾಡಿರೋದು, ಸೊ ನನಗೆ ಚೆನ್ನಾಗಿದೆ ಅಂತ ಇದೆ. ಬಟ್ ಯು ಕ್ಯಾನ್ ಲೈಕ್ ಟ್ರೈ ಆಸ್ ಪರ್ ನಿಮ್ ಟೇಸ್ಟ್ ವರ್ಡ್ಸ್ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಯೂಸ್ ಮಾಡ್ಬೋದು ನೀವು. ತುಂಬಾ ಜನ ಪ್ರೋಟೀನ್ ಅಂತ ಅನ್ಬಿಡ್ತಾರೆ, ಬಟ್ ಪ್ರೋಟೀನ್ ಇಂಪಾರ್ಟೆನ್ಸ್ ಇರೋದಕ್ಕೇನೆ ಗೈಸ್ ಅವ್ರು ಹೇಳೋದು. ಏನಕ್ಕೆಲ್ಲ ಪ್ರೋಟೀನ್ ಇಂಪಾರ್ಟೆಂಟು, ನಾನು ಆಲ್ರೆಡಿ ತುಂಬಾ ವಿಡಿಯೋ ಮಾಡಿದ್ದೀನಿ, ಚಿಕ್ಕ ವಿಡಿಯೋಸ್ ಎಲ್ಲ ಶಾರ್ಟ್ಸ್, ಅದನ್ನು ನೀವು ಚೆಕ್ ಮಾಡ್ಕೊಬೋದು ಚಾನಲ್. ಬಟ್ ಪ್ರೋಟೀನ್ ಅಂತ ಏನಕ್ಕೆ ಅಷ್ಟು ಒತ್ತಾಯ ಮಾಡ್ತೀರಿ ಅಂದ್ರೆ 70% ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಏನಿದೆ, ನಾವು ಬಂದ್ಬಿಟ್ಟು ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗಿರೋದು ಸಫಿಷಿಯಂಟ್ ಪ್ರೋಟೀನ್ ನಾವು ತಗೊಳಲ್ಲ. ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಲೈಕ್ ವೆರಿ ಇಂಪಾರ್ಟೆಂಟ್ ಗೈಸ್ ಪ್ರೋಟೀನ್. ನಾನು ಹೇಳಕ್ಕೋದ್ರೆ ತುಂಬಾ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಸಪ್ರೇಟ್ ನಾನು ವಿಡಿಯೋ ಮಾಡಿದ್ದೀನಿ ಚಾನಲ್ ಅಲ್ಲಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ದಟ್ ಔಟ್. ಈ ಫಾಸ್ಟ್ ಪ್ರೋಟೀನ್ ಯೂಸ್ ಮಾಡೋದು ಹೆಂಗೆ ಅಂದ್ರೆ ಆಸ್ ಯೂಶುವಲ್ ಎಲ್ಲ ಯೂಸ್ ಮಾಡೋದಂಗೆ. ಸೊ 250 to 300 ml ಆಫ್ ವಾಟರ್ ಹಾಕೊಂಡು ಅದಕ್ಕೆ ಒಂದು ಸ್ಕೂಪ್ ಆಫ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಯೂಸ್ ಮಾಡ್ಕೊಬಹುದು. ನೀವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಷ್ಟೇ. ಇದು ಬಂದು ಬಿಫೋರ್ 40 minutes ಆಫ್ ವರ್ಕೌಟ್ ನೀವು ಮೀಲ್ ಜೊತೆ ತಗೊಬಹುದು, ಸೊ ಪ್ರೀ ವರ್ಕೌಟ್ ಜೊತೆ. ಇಲ್ಲ ಅಂದ್ರೂ ಆಫ್ಟರ್ ಪೋಸ್ಟ್ ವರ್ಕೌಟ್ ನೀವು ಬೇಕಂದ್ರೆ ಇದನ್ನ ತಗೊಬಹುದು, ಬಿಕಾಸ್ ಆಫ್ ದಿಸ್ ಪ್ರೋಟೀನ್ ಕಂಟೆಂಟ್. ಯಾವಾಗ ತಗೊಬಹುದು, ಪ್ರಯರ್ ಆರ್ ಆಫ್ಟರ್ ವರ್ಕೌಟ್. ಸೊ ಮೋಸ್ಟ್ಲಿ ಪ್ರಯರ್ ಬೇರೆ ಏನೋ ತಿಂದ್ರೂ ಪರವಾಗಿಲ್ಲ, ಪೋಸ್ಟ್ ವರ್ಕೌಟ್ ಅಂತೂ ಇದನ್ನ ತಗೊಳ್ಳಿ. ಮತ್ತೆ ಬ್ರೇಕ್ಫಾಸ್ಟ್ ತಗೊಬಹುದು. ತುಂಬಾ ಜನ ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಡಿಶಸ್ ಟ್ರೈ ಮಾಡ್ತಾರೆ. ಸೊ ನಾನೇ ಒಂದು ಟ್ರೈ ಮಾಡಿದ್ದೆ, ಪ್ಯಾನ್ ಕೇಕ್ಸ್ ಟ್ರೈ ಮಾಡಿದ್ದೆ, ಇದರಿಂದ ಅದ್ರದ್ದು ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಪ್ಯಾನ್ ಕೇಕ್ಸ್ ಟ್ರೈ ಮಾಡಿದ್ದೆ, ಮತ್ತೆ ಟೇಸ್ಟ್ ಮತ್ತೆ ಸೂಪರ್ ಆಗಿತ್ತು. ಪ್ಯಾನ್ ಕೇಕ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮಸ್ತಾಗಿ ಬಂದಿತ್ತು. ಸೊ ಪ್ಯಾನ್ ಕೇಕ್ಸೇ ಆಗ್ಲಿ, ಇಲ್ಲ ಕುಕೀಸೇ ಆಗ್ಲಿ, ಎನಿಥಿಂಗ್, ಮಿಲ್ಕ್ ಶೇಕ್ಸು, ಇಲ್ಲ ಈ ತರ ಏನೇ ನೀವು ಟ್ರೈ ಮಾಡ್ಬೇಕಂದ್ರೆ ಇದ್ರದ್ದೊಂದು ಸ್ಕೂಪ್ ಹಾಕಿದಾಗ ನೀವು ಅದರಲ್ಲಿ ನಿಮ್ಮ ಪ್ರೋಟೀನ್ ಇಂಟೇಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ, ಅಂಡ್ ನೀವೇ ತಿನ್ನೋ ಕ್ರೇವಿಂಗ್ಸು ಕಂಪ್ಲೀಟ್ ಆಗುತ್ತೆ. ಸೊ ಆ ತರ ಒಂದು ಇದೊಂದು ಆ್ಯಕ್, ಓಕೆನಾ. ಸೊ ಯಾವ ತರ ಪ್ರೋಟೀನ್ ಇಂಟೇಕ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಬೇಕು, ಜೊತೆಗೆ ನಾವು ಟೇಸ್ಟ್ ಇನ್ನು ತಿನ್ಬೇಕು ಅನ್ನೋವಾಗ ನೀವೇನು ಇಷ್ಟಪಡ್ತೀರಾ ಅದಕ್ಕೊಂದು ಸ್ಕೂಪ್ ಪ್ರೋಟೀನ್ ಹಾಕೊಂಡು ತಿನ್ಬಿಡಿ. ಸೊ ಟೇಸ್ಟ್ ಆಯ್ತು, ಮತ್ತೆ ಪ್ರೋಟೀನ್ ರಿಕ್ವೈರ್ಮೆಂಟ್ ನಾವು ಇಟ್ ಮಾಡ್ತೀರಿ. ಸೊ ಎಲ್ಲ ಕಡೆಯಿಂದ ಒಂಥರ ವಿನ್ ಸಿಚುಯೇಷನ್ ಗೈಸ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದು ಬಂದು ಬರೀ ಬಾಡಿ ಬಿಲ್ಡರ್ಸ್ ಇಲ್ಲ ಜಿಮ್ ಹೋಗೋರು ತಗೊಬೇಕು ಅಂತ ಇಲ್ಲ ಗೈಸ್. ಎನಿ ಇಂಡಿವಿಜುವಲ್ ಅವ್ರ ಸ್ಪೋರ್ಟ್ಸ್ ಅಲ್ಲಿ ಇರ್ಲಿ, ಇಲ್ಲ ಏಜ್ ಆಗಿರೋರಾಗ್ಲಿ, ಇಲ್ಲ ಜಿಮ್ಗೆ ಹೋಗೋರಾಗ್ಲಿ, ಮಸಲ್ ಬಿಲ್ಡಿಂಗ್ ಮಾಡೋರಾಗ್ಲಿ, ಇಲ್ಲ ಯಾರನ್ನ ಆಗ್ಲಿ, ಅವ್ರ ಡೈಲಿ ಪ್ರೋಟೀನ್ ಇಂಟೇಕ್ ಅನ್ನೋದು ಅವ್ರ ಬಾಡಿ ವೇಟಿಗೆ ಎಷ್ಟು ಬೇಕು, ಇಲ್ಲ ಅವ್ರು ಎಷ್ಟು ಟಾರ್ಗೆಟ್ ಪ್ರೋಟೀನ್ ಅವ್ರು ಇಟ್ ಮಾಡ್ಬೇಕು ಅಂತ ಇರ್ತಾರಲ್ವಾ. ಸೊ ಯಾರೇನೇ ಆಗ್ಲಿ ಇಂಡಿವಿಜುವಲ್ ಅವ್ರ ಪ್ರೋಟೀನ್ ಇಂಟೇಕ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ದೇ ಕ್ಯಾನ್ ಚೂಸ್ ದಿಸ್ ಪ್ರೋಟೀನ್, ಫಾಸ್ಟ್ ಪ್ರೋಟೀನ್ ಚೂಸ್ ಮಾಡ್ಬೋದು. ಏನಾಗುತ್ತೆ ನಮ್ದು ತುಂಬಾ ಯಾರೇ ಆಗ್ಲಿ ಗೈಸ್, ಇವಾಗ ಟೈಮ್ ಈಸ್ ಮನಿ. ಸೊ ಟೈಮ್ ಯಾರು ಫ್ರೀ ಆಗಿ ಬಿಡಲ್ಲ ಇವಾಗ. ಸೊ ಅದರಿಂದ ಸೊ ನಮ್ಮ ಎಕ್ಟಿವ್ ಶೆಡ್ಯೂಲ್ ಅಲ್ಲೂ ನಾವು ನಮ್ಮ ಬಾಡಿ ಹೆಲ್ದಿಯಾಗೂ ನೋಡ್ಕೊಬೇಕು ಅನ್ನೋವಾಗ ನಾವು ಪ್ರೋಟೀನ್ ಬೇಕು ಅಂದ್ರೆ ಎಲ್ಲ ಟೈಮು ತಿನ್ನಕ್ಕಾಗಲ್ಲ. ಸೊ ಟಕ್ ಅಂತ ಇವಾಗ ಎಲ್ಲರೂ ಹೋಗಿರ್ತೀವಿ ನಾವು, ಅಲ್ಲಿ ನಾವೆಲ್ಲ ಹುಡ್ಕೋಕ್ಕಾಗಲ್ಲ, ಒಂದು ಸ್ಕೂಪ್ ಬಾಟ್ಲಿಗೆ ಹಾಕೊಂಡು ಕುಡಿದ್ಬಿಟ್ರೆ ಆಗೋಯ್ತು. ಸೊ ಆ ತರ ಸ್ವಲ್ಪ ಬಿಸಿ ಶೆಡ್ಯೂಲ್ ಇರೋರಿಗೆಲ್ಲ ಬಂದ್ಬಿಟ್ಟು ವೆರಿ ಯೂಸ್ಫುಲ್ ಇದು. ಅಂಡ್ ಸೊ ಗೈಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಬೈ ದಿಸ್ ಅಲ್ವಾ, ಇದನ್ನ ಬೈ ಮಾಡ್ಬೇಕಂದ್ರೆ ನೀವು ಫಾಸ್ಟ್ ಅಪ್ ಅವರ ಅಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಮೆಝಾನ್ ಅಲ್ಲೂ ಸಿಗುತ್ತೆ. ಬಟ್ ಫಾಸ್ಟ್ ಅಪ್ ಅವರ ವೆಬ್ಸೈಟ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇದು 2500 ಇದೆ ಅಮೆಝಾನ್ ಅಲ್ಲಿ ನಾನು ನೋಡಿದಂಗೆ. ಇವಾಗ ಆಫರ್ ಅಲ್ಲಿ 1750ಗೆ ನಿಮ್ಗೆ ಆಫ್ ಬಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಪರ್ಚೇಸ್ ದೇರ್. ನನ್ನ ಕೂಪನ್ ಕೋಡ್ ಯೂಸ್ ಮಾಡಬಹುದು, ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನನ್ನ ಕೂಪನ್ ಕೋಡ್ ಯೂಸ್ ಮಾಡಬಹುದು ನೀವು. ಸೊ ನಿಮ್ಗೆ ಅಡಿಷನಲ್ ಡಿಸ್ಕೌಂಟ್ಸ್ ಸಿಗುತ್ತೆ, ನನಗೂ ಒಂಚೂರು ಹೆಲ್ಪ್ ಆಗುತ್ತೆ. ಸೊ ಗೈಸ್, ಟ್ರೈ ದಿಸ್ ಫಾಸ್ಟ್ ಅಪ್ ಅಷ್ಟೇ ಗೈಸ್ ಈ ವಿಡಿಯೋ. ಸೊ ಟ್ರೈ ದಿಸ್ ಫಾಸ್ಟ್ ಅಪ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಯು ಗೈಸ್ ವಿಲ್ ಲವ್ ಇಟ್. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅದಕ್ಕಿಂತ ಮುಂಚೆ ನಾನು 100 days ನಾನು ಸ್ಟಾರ್ಟ್ ಮಾಡಿದ್ದೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಅದೊಂದು ಕ್ವಿಕ್ ಅಪ್ಡೇಟ್ ಕೊಟ್ಬಿಡ್ತೀನಿ. ನಾನು ಮಾಡ್ತಾ ಇಲ್ಲ ಗೈಸ್, ಸುಳ್ಳು ಹೇಳಲ್ಲ, ನಾನು ಮಾಡ್ತಾ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಒಂದು ಸ್ವಲ್ಪ ಎಲ್ಲ ಬಿಸಿ ಒಂಥರ ಅದು ಬರ್ತಾ ಇಲ್ಲ ಗೈಸ್ ಫೋಕಸ್. ನಾನು ಸುಳ್ಳು ಹೇಳಲ್ಲ ನಿಮ್ಗೆ, ನಾನು ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ಕೊಂತೀನಿ. ಮತ್ತೆ ಅಷ್ಟು ನಾನು ಫೋಕಸ್ಡ್ ಆಗಿ ಮಾಡಕ್ ನನ್ಗೆ ಕಷ್ಟ ಆಗ್ತಾ ಇದೆ. ಮಾಡ್ತೀನಿ, ಮತ್ತೆ ಬಂದೇ ಬರ್ತೀನಿ, ಮತ್ತೆ ಮಾಡ್ತೀನಿ. ಬಟ್ ಯಾರೆಲ್ಲ ನಾನು ಸ್ಟಾರ್ಟ್ ಮಾಡೋವಾಗ ನಾನು ಹೇಳಿದಾಗ ಸ್ಟಾರ್ಟ್ ಮಾಡ್ಬಿಟ್ರು, ನೀವೆಲ್ಲ ಕಂಟಿನ್ಯೂ ಮಾಡಿ, ಡೋಂಟ್ ಸ್ಟಾಪ್. 100 days ಆದ್ಮೇಲೆ ನಾನೊಂದು 100 daysಗಿನ ಮುಂಚೆ ಸ್ವಲ್ಪ ದಿನ ಮುಂಚೆ ವಿಡಿಯೋ ಮಾಡ್ತೀನಿ ನಾನು. ಸೊ ಇದ್ರ 100 days ಬಗ್ಗೆ. ಸೊ 100 day ಪಿಕ್ ನನಗೆ ನಾನು ಇನ್ಸ್ಟಾಗ್ರಾಮ್ ಕೊಡ್ತೀನಿ, ಅಲ್ಲಿ ಪಿಕ್ ಶೇರ್ ಮಾಡಿ. ಯಾರು ಕ್ರೇಜಿ ಟ್ರಾನ್ಸ್ಫಾರ್ಮೇಶನ್ ಇಲ್ಲ ಒಂಚೂರನ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ರು ಅವ್ರಿಗೆಲ್ಲ ನನ್ನಿಂದ ಗುಡೀಸ್ ಇದ್ದೇ ಇರುತ್ತೆ. ಸೊ ಅಷ್ಟೇ ಗಾಯ್ಸ್ ಈ ವಿಡಿಯೋ ಅಲ್ಲಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಗಾಯ್ಸ್, ಸೈನಿಂಗ್ ಆಫ್, ರಾಜು ದಿ ಬೀಸ್ಟ್. ಬೈ ಗಾಯ್ಸ್, ಬೈ.